ಚೈತನ್ಯ ಲೇ ಚೈತನ್ಯ ಯಾಕಚ್ಚಿ ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಹೌದೇನೆ ಅವ್ನು ರಾಜೇಶ್ ನಿನ್ನ ಕೆಡ್ಸಕ್ಕೆ ಬಂದಿದ್ದಂತೆ. ಯಾರಚ್ಚಿ ಹೇಳಿದ್ದು? ನಿಕ ಏನೂ ಇಲ್ಲ, ಸುಮ್ಮನೆ ರಚ್ಚಿ ನೀನು. ಅಣ್ಣನಿಗೆ ಗೊತ್ತಾದ್ರೆ ಅಷ್ಟೇ. ಇಲ್ಲ ಅಂತ ಕೆಲಸ ಆಗೋಯ್ತಮ್ಮ. ಪಾಪ ಏನು ಮಾಡ್ದಮ್ಮ? ಅವ್ನ ಕೈ ಹಿಡ್ಕೊಂಡು ಎಲ್ಲ ಕೆನ್ನೆ ಮುಟ್ಟಕ್ಕೆ ಬಂದ. ನಾನು ತಪ್ಪಿಸ್ಕೊಳಕ್ಕೆ ಹೋಗಿ ಆ ಮುಳ್ಳುಗಳ ಮೇಲೆ ಬಿದ್ದೋದೆ. ಅಷ್ಟೊತ್ತಿಗೆ ಕಾರುಣ್ಯ ಬಂದ್ಲು. ಅಯ್ಯೋ ಅಷ್ಟೇನಾ? ಅಯ್ಯೋ ನಂಗೆ ದಿಗ್ಲೆತ್ಕೊಂಡ್ಬಿಡ್ತಮ್ಮ. ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟದೇನೋ ಅಂತ. ಇಲ್ಲ ಅಜ್ಜಿ ಇಲ್ಲ, ಅವನ ಕೈ ಹಿಡ್ಕೊಂಡು ಎಳೆದ್ಬಿಟ್ಟು ಕೆನ್ನೆ ಮುಟ್ಟಕ್ಕೆ ಬಂದ. ಅದಕ್ಕೆ ಕೆನ್ನೆನಲ್ಲಿ ತರ್ಚ್ಕೊಂಡಿದ್ದ ಅಜ್ಜಿ. ಅದಕ್ಕೆ ನಂಗೆ ಏನೋ ಒಂಥರ ಭಯ ಆಗೋಯ್ತು. ಅಯ್ಯೋ ಹೋಗ್ಲಿ ಬಿಡಮ್ಮ, ನಂಗೆ ಭಯ ಎತ್ಕೊಂಡ್ಬಿಟ್ಟಿತ್ತಮ್ಮ. ಚೈತನ್ಯ ಇನ್ನೆಲ್ಲ ಆ ಮುಂಡೆ ಮಗನಿಗೆ ಕೊಟ್ಟು ನಿನ್ನ ಮದುವೆ ಮಾಡ್ಬೇಕಾಗ್ತಿತ್ತು ಅಂತ. ಇಲ್ಲ ಅಜ್ಜಿ, ಆ ಥರ ಏನೋ ತಪ್ಪು ತಿಳ್ಕೊಂಬೇಡ ನೀನು. ಅಯ್ಯೋ ಎಂಥ ಕಚ್ಚಡ ನನ್ನ ಮಗನಮ್ಮ ಅವನು. ನಂಗೆ ದಿಗ್ಲೆತ್ಕೊಂಡಿತ್ತು. ಅಯ್ಯೋ ಅಲ್ಲಮ್ಮ, ನೀನು ಏನಕ್ಕಮ್ಮ ಆ ಕಡೆ ಹೋಗಕ್ಕೆ ಹೋಗಿದ್ದೆ? ಅಲ್ಲ ನೀನು ಏನಕ್ಕೆ ಹೋಗಕ್ಕೆ ಹೋಗಿದ್ದೆ ಹೇಳು? ಅಜ್ಜಿ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಅಷ್ಟೇ ಅಜ್ಜಿ. ನಾನು ಓದ್ತಾ ಇದ್ದಂಗೆ ಇವನು ಎಲ್ಲಿ ನೋಡ್ಕೊಂಡಿದ್ನ ಏನೋ ಬಂದ್ಬಿಟ್ಟು ಕೈ ಹಿಡ್ಕೊಂಬಿಟ್ಟ. ಬಿಡೋ ಬಿಡೋ ಅಂತಂದೆ. ಬಿಡೋ ಅಂತಂದಿದ್ದಕ್ಕೆ ಕೆನ್ನೆ ಮುಟ್ಟಕ್ಕೆ ಬಂದ. ನಾನು ತಪ್ಪಿಸ್ಕೊಳಕ್ಕೆ ಹೋದೆ. ಅವನು ಜೋರಾಗಿ ಹಿಡ್ಕೊಂಡು ಕೆನ್ನೆ ಕೇಳಿದ್ಬಿಟ್ಟ ಅಜ್ಜಿ. ನಾನು ಓಡೋಗಕ್ಕೆ ಹೋಗಿ ಗಿಡಗಳ ಮೇಲೆ ಬಿದ್ದೋಗ್ಬಿಟ್ಟೆ ಅಷ್ಟೇ ಅಜ್ಜಿ, ಇನ್ನೇನು ಆಗಿಲ್ಲ. ಅಮ್ಮ ನಂಗಂತೂ ತಿಗ್ಲೆತ್ಕೊಂತಮ್ಮ. ಈ ಟಿ ವಿಗ್ಲಾಗ ಎಲ್ಲ ನೋಡ್ತಾ ಇದ್ದೆ ಹೆಣ್ಮಕ್ಳ ಅತ್ಯಾಚಾರ ಅದು ಇದು ಏನೇನೋ ಹೇಳ್ತಾರ. ದಿಗ್ಲಾಗ್ತದಮ್ಮ. ಅಯ್ಯೋ ಭಗವಂತ ಹೋಗಪ್ಪ, ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ದಂಗೆ ಆಗೋಯ್ತಲ್ಲ ಚೈತನ್ಯ. ಏನು ಮಾತಾಡ್ತಾ ಇದ್ದೀನಿ ನೀವಿಬ್ರು? ಅಣ್ಣ ಏನಮ್ಮ ಚೈತನ್ಯ, ಏನಾಯ್ತಮ್ಮ? ಏನೋ ನನಗೇನು ತಿಳಿದಿದ್ದಂಗೆ ಏನೇನೋ ಮಾತಾಡ್ತಾ ಇದ್ರಿ. ಏನಾಯ್ತು ಮಗನೇ? ಹಾಂ ಅಯ್ಯೋ ಅವತ್ತು ಒಂದು ದಿವಸ ತ್ವಾಟದ್ರಿಗೆ ಓದ್ತೀನಿ ಅಂತ ಓದ್ಲು. ಅವನೇನೋ ರಾಜೇಶ್ನು ಕೈ ಹಿಡ್ಕೊಂಡು ಕೆನ್ನೆ ಹಿಡ್ಕೊಂಡು ಹೇಳಿದ್ಲಾಡ್ದಂತೆ. ಅದಕ್ಕೆ ಗಾಯಗಳಾಗಿರೋದು. ಇವಳು ಅವನಿಂದ ತಪ್ಪಿಸ್ಕೊಂಡು ಓಡೋಗಕ್ಕೆ ಹೋಗಿ ಆ ಮುಳುಗಿಡ ಮೇಲೆ ಬಿದ್ದವಳೆ. ಹ್ಞೂ ಸ್ವಾಮಿ, ಏನು ಮಾಡೋದು ಏನೋ. ಹೋಗಪ್ಪ, ಮನ್ಸಿಗೆ ಬೇಜಾರಾಗ್ಬಿಟ್ಟು ಸಮಾಧಾನನೇ ಇಲ್ಲ. ನಮ್ಮನೆ ಹೆಣ್ಣು ಮಗುನ ಮುಟ್ಟಷ್ಟು ಧೈರ್ಯ ಬಂತಂತ ಅವನ್ಗ? ಹಾಂ ನೋಡಪ್ಪ ನೀನೆ ಅಣ್ಣ, ಆಗಿದ್ದಾಯ್ತು. ನೀನು ಸುಮ್ಮನೆ ಇರೋಣ. ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಬಿಡ ನೀನು. ಎಲ್ಲ ಹೋಗಿದ್ದೆ? ನಾನು ಗುಪ್ತಿಯವ್ರ ಮನೆ ಮೇಲೆ ಮುಳ್ಕೊಂಬಿಟ್ಟಿದ್ದೀನಪ್ಪ. ಹ್ಞೂ, ಪೊಲೀಸರು ಹುಡ್ಕೊಂಬಂದ್ರು ಅಂತಂದ್ರ ಓಡೋಗಿ ಅಲ್ಲಿ ಮುಚ್ಚಿಕೊಂಬಿಟ್ನೆ. ಯಾಕ ಇವರೆಲ್ಲ ಅಳ್ತಾ ಇರೋದು? ಚೈತನ್ಯ ಯಾಕೆ ಅಳ್ತಾ ಇದೆಯಾ? ಅಮ್ಮ ಯಾಕಮ್ಮ, ಏನಾಯ್ತಮ್ಮ? ಏನೂ ಇಲ್ಲ ಹೇಳಪ್ಪ, ಸುಮ್ಮನೆ ಚೈತನ್ಯಕ್ಕೆ ಚೆನ್ನಾಗಿಲ್ಲಲ್ಲ, ಅದಕ್ಕೆ ಮನ್ಸಿಗೆ ಬೇಜಾರಾಗಿ ಅಳ್ತಾ ಇದ್ದೀನಿ ಅಷ್ಟೇ. ಅಯ್ಯ ಆಸ್ಪತ್ರೆಗೆ ಕರ್ಕೊಂಡೋದ್ರ ಮೇಲೆ ಹತ್ತದ ಕೆಲ್ದಿರೋ. ಅಂಬುಜಿ ಹೇಳಿ ಸ್ವಾಮಿ. ನಾವು ಈ ಊರಾಗಿರೋದು ಬೇಡ. ನಾವು ಈ ಊರಾಗಿರೋ ಕೂರ್ತು ಎಲ್ಲ ನಾ ಬೇರೆ ಊರಿಗೆ ಹೊರಟೋಗೋಣ. ಅಯ್ಯೋ ಏನಾಯ್ತು ಅಂತ ಸ್ವಾಮಿ? ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಬದುಕಕ್ಕಾಗ್ತದ ನಾವು? ನೋಡು, ಇಲ್ಲಿ ಎಲ್ಲ ಮಾರ್ಬಿಟ್ಟು ಊರು ಬಿಟ್ಟು ಹೊರಟೋಗೋಣ. ಇಲ್ಲ ನಾವು ಮಾತ್ರ ಈ ಊರಾಗಿರೋದು ಬೇಕಾಗಿಲ್ಲ. ಇಷ್ಟೆಲ್ಲ ಆದಮೇಲೆ ನಾವು ಈ ಊರಾಗ ಹೆಂಗಿರೋದು ಹೇಳಿ? ಯಾವ ಮಗ ಇಟ್ಕೊಂಡು ಓಡಾಡೋಣ? ಅಲ್ಲಪ್ಪ, ನೀನು ದುಡುಕಿ ನಿರ್ಧಾರ ತಗೊಂಬೇಡಪ್ಪ. ಏನು ಮಾಡ್ತೀಯ? ಇವಾಗಿನ ಕಾಲದಾಗ ಹಂಗೇನಪ್ಪ. ನಮ್ಮ ಕಾಲದಾಗ ನಂಗಲ್ಲ. ನಮ್ಮ ಕಾಲದಾಗ ತಂದೆ ತಾಯಿ ಬೇರೆ ಹೆಣ್ಮಕ್ಳು ಅಂತಂದರೆ ಗೌರವ ಭಯ ಭಕ್ತಿ ಇತ್ತು. ಇವಾಗಿನ ಕಾಲದಾಗ ಪರೋಡಿ ಬಿತ್ತೋಗವ್ರಪ್ಪ, ಪರೋಡಿ ಬಿತ್ತೋಗವ್ರೆ. ಮಗು 4-5 ದಿವಸದಿಂದ ರೂಮಾಗೆ ಅವಳೆ. ಇನ್ನೆಷ್ಟು ಮನ್ಸ್ಕ ಬೇಜಾರು ಮಾಡ್ಕೊಂಡಿಲ್ಲ? ಹಾಂ ಅಲ್ಲ ಸ್ವಾಮಿ, ಅವ್ರನ್ನ ಎದುರಿಸೋ ಶಕ್ತಿ ನಿನ್ಗಿಲ್ಲ. ಎದುರಿಸೋ ಶಕ್ತಿ ನಿನ್ಗಿಲ್ಲ. ಊರು ಬಿಟ್ಟು ಹೋಗೋಣ ಅಂತೆಲ್ಲ ಯಾವುದೋ ಒಂದು ಸೊಳ್ಳೆ ಕಟಕ, ಆ ಸೊಳ್ಳೆನ ಬಡ್ದು ಬಿಸಾಕ್ ಸ್ವಾಮಿ. ನಿನ್ನ ಕೈಲಿ ಆಗಲ್ಲ. ಇಲ್ಲ ಅಂಬುಜಿ, ನಂಗೆ ಯಾಕೋ ಸಮಾಧಾನ ಇಲ್ಲ. ನಮ್ಮ ಮಕ್ಕಳ್ಗ ಇಲ್ಲಿ ರಕ್ಷಣೆ ಇಲ್ಲ. ನಾವೆಲ್ಲಾದರೂ ಬೇರೆ ಊರಿಗೆ ಹೊರಟೋಗೋಣ ನಡಿ ಅಂಬುಜಿ. ಮನೆ ಮಠ ಎಲ್ಲ ಮಾರಿಬಿಟ್ಟು ಬೇರೆ ಕಡೆ ಮನೆ ಎಲ್ಲ ತಗೊಂಡು ನಮ್ಮ ಪಡಕ್ಕೆ ನಾವು ಇರೋ ನಡಿ ಅಂಬುಜಿ. ಬೇಡ, ನನ್ನ ಮಕ್ಕಳಿಗೆ ಹಿಂಗಾದ್ಮೇಲೆ ನಾನಂತೂ ಒಂದು ನಿಮಿಷ ಈ ಊರಾಗಿರೋಕ್ಕೆ ಇಷ್ಟಪಡಲ್ಲ. ನಾವು ಬೇರೆ ಊರಿಗೆ ಎಲ್ಲಾದರೂ ಹೊರಟೋಗೋಣ. ಇಲ್ಲಿರೋದು ಬೇಕಾಗಿಲ್ಲ. ನಂಗೂ ಅಷ್ಟೇನಪ್ಪ. ಈ ಊರಾಗಿನ ಜನ ನೋಡಿ 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 ನಂಗೆ ಬೇಜಾರಾಗ್ಬಿಟ್ಟದಪ್ಪ. ಈ ಯಾವುದನ್ನ ಬೇರೆ ಊರಿಗೆ ಹೋಗೋಣ ನಡಪ್ಪ. ಇಲ್ಲಿ ಬೇಡ. ಹುಟ್ಟಾಗಿಂದ ಅವ್ರನ್ನೇ ನೋಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟದಪ್ಪ. ನಡಿಯಪ್ಪ, ನಾವು ಬೇರೆ ಊರಿಗೆ ಹೋಗೋಣ. ಬಾಯ್ ಮುಚ್ಚ. ನಿಮ್ಮ ಅಪ್ಪನೇನೋ ಕಾಬ್ದಾಗ ಮಾತಾಡ್ತಾನೆ ಅಂತ ನೀನ್ಯಾಕೋ ಹಿಂಗೆ ಮಾಡ್ತಾ ಇದೀಯಾ? ಚೈತನ್ಯ, ಆಗಿದ್ದಾಗೋಯ್ತಮ್ಮ. ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡ ನೀನು. ಅಣ್ಣ
ಆಗಿದ್ದಾಯ್ತು, ನಾನು ಅದನ್ನು ಮರ್ತು ಬಿಟ್ಟಿದ್ದೀನಿ. ಆದರೆ ನಂಗಿರೋದು ಒಂದೇ ಯೋಚನೆ, ನಿನ್ನ ಯೋಚನೆ. ಇದೆಲ್ಲ ತಿಳಿದು ನೀನಲ್ಲಿ ಮನ್ಸಿಗೆ ಬೇಜಾರು ಮಾಡ್ಕೊಂತೀಯೋ ಅಂತ ನಂಗೆ ನಿಂದೇ ಯೋಚನೆ ಬಿಟ್ರೆ ಬೇರೆ ಏನು ಯೋಚನೆ ಇಲ್ಲ ಅಣ್ಣ. ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡ ಅಣ್ಣ. ಅವನು ನನ್ನ ಮನೆ ಲಕ್ಷ್ಮಿನ ಕೈ ಹಿಡ್ಕೊಂಡು ಎಳ್ದವನೆ ಅಂತಂದ್ರೆ ಅವನಿಗೆ ಎಷ್ಟು ಧೈರ್ಯ ಇರಬೇಕು? ಹಾಂ, ಎಷ್ಟು ಧೈರ್ಯ ಇರಬೇಕು? ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ? ಆವತ್ತೇ ನೀನು ಬಂದು ಮನೆಯವ್ರಿಗೆಲ್ಲ ಹೇಳ್ಬೇಕಾಗಿತ್ತಾನೆ. ಇದಕ್ಕೆ ನಾನು ಬೇಡ ಅಂದಿತ್ತು. ತಿರುಗಿ ನೀವೆಲ್ಲ ಬೇಜಾರು ಮಾಡ್ಕೊಂತೀರಿ ಅಂತ ಅದಕ್ಕೆ ನಾನು ಏನು ಹೇಳಿಲ್ಲ. ಕಾರು ನಾನು ಹೇಳೋದು ಬೇಡ ಬಿಡು ಅಂತ ಹೇಳಿದ್ಲು. ನೋಡಮ್ಮ, ಇದೇ ಲಾಸ್ಟು, ಆಗಿದ್ದಾಯ್ತು. ಹಿಂಗೇನ ಆದರೆ ಮನೆಗೆ ಬಂದು ಫಸ್ಟ್ ದೊಡ್ಡವ್ರು ಕೇಳ್ಬೇಕು ನೀನು. ಹಿಂಗೆಲ್ಲ ಮಾಡ್ಕೊಡ್ದು. ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಬಿಡೋಣ. ಗಾಯ ತನ ಮೇಲೆ ಹತ್ತೈತೆ ಬಿಡೋಣ. ಕೈ ಹಿಡ್ಕೊಂಡು ಹೇಳ್ದಿರೋದು ಯಾರ ಗುಂಡಳಮ್ಮ? ಅಮ್ಮ, ಯಾರು ಕೈ ಹಿಡ್ಕೊಂಡು ಹೇಳ್ದಿರೋದು? ಚೈತನ್ಯನಾ? ಅಯ್ಯೋ, ರಾಜಪ್ಪನ ಮಗನು ರಾಕೇಶ್ ನಂತಪ್ಪ. ಅಯ್ಯಲ್ಲೋಪರ್ ನನ್ನ ಮಗನೇ. ಲೇ ದೊಡನೆ, ಅವನ್ನಂತೂ ಸುಮ್ಮನೆ ಬಿಡ್ಕೊಡ್ದು. ರಷ್ಟೊತ್ತು ಸುಮ್ಮನೆ ಎತ್ತೀರಾ? ರಷ್ಟೊತ್ತು ಸುಮ್ಮನೆ ಇರಬೇಕು. ಸುಮ್ಮನೆ ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡೋದಲ್ಲ. ನಮ್ಮ ಮಾನ ಮರ್ಯಾದೆ ನಾವೇ ಬೀದಿಗಿಕ್ಕೊಳ್ಳೋದಲ್ಲ. ಇದೊಂದು ಹೆಣ್ಣುಮಗು ವಿಷಯ. ನೀವೆಲ್ಲ ಸುಮ್ಮನೆ ಇರಬೇಕು. ಎಷ್ಟೊತ್ತು ಅವ್ರ ಮನೆ ಹತ್ರ ಹೋಗಿ ಮಾತಾಡೋದು? ನಮ್ಮನೆ ಹೆಣ್ಣುಮಗುಗೆ ತೊಂದರೆ ಆಗಿರೋದು. ನಾವು ಹೆಂಗಿರ್ಬೇಕೋ ಹಂಗಿರ್ಬೇಕು. ಸಿಂಚುನ್ ಕರೆಸಿ ಸಿಂಚು ಹತ್ರ ಮಾತಾಡ್ತೀನಿ, ನೀವೆಲ್ಲ ಸುಮ್ಮನೆ ಇರಬೇಕು. ಅಲ್ಲಪ್ಪ, ಅವನೇನು ಸುಮ್ಮನೆ ಬಿಡ್ಬೇಕೇನಪ್ಪ ನಾವು? ಸುಮ್ಮನೆ ಇರ್ಬೇಕಂತ ಹೇಳ್ತಾ ಇದ್ದೀನಲ್ಲ. ನಾನು ಏನು ಮಾಡಬೇಕು ಅದಕ್ಕೆ ಮಾಡ್ತೀನಿ, ನೀವು ಸುಮ್ಮನೆ ಇರ್ರಿ. ಇವಾಗ ನಮ್ಮ ಕಡೆಯಿಂದನೂ ತಪ್ಪಾಗೈತೆ. ಈ ಮಕ್ಕಳೆಲ್ಲ ಸೇರಿ ಅವನ ಕೈನೂ ಕತ್ತರಿಸವ್ರೆ. ಅಷ್ಟೊತ್ತು ಸುಮ್ಮನೆ ಇರ್ರಿ, ಸಿಂಚುನ್ ಕರೆಸ್ತೀನಿ ನಾನು. ಯಾರು ದುಡುಕಿ ಏನು ನಿರ್ಧಾರ ತಗೊಂಬೇಡ್ರಿ. ಯಾಕೆ? ಯಾಕಂತೆ? ಯಾಕಂತೆ? ಅವನೇನು ಮಾಡಿದ್ನ? ಯಾಕಂತಮ್ಮ, ಏನಂತ ಕೇಳಕತ್ತಾರಿಲ್ಲ ನೀನು? ಹಾಕಿದ್ರೆ ಹಾಕ್ತಾರೆ ಹೋಗೆ, ಅವ್ರು ಬೇಕಾಗಿಲ್ಲ ನಮ್ಕ. ಏನಕ್ಕೆ ಅಂತ ಕಚಡ ಜನಕ್ಕೆ ಸವಾಸ ಬೇಕು ನಮ್ಕ? ಮಕ್ಳು ಕರ್ಕೊಂಡು ನೀನು ಆರಾಮಾಗಿರೋಗೋ, ನಿಂಗೆ ಏನು ಬೇಕೋ ತಂದಾಕ್ತಿರಲ್ಲ ನಾವು. ಅವ್ನು ಬೇಕಾಗಿಲ್ಲ. ಅವ್ರು ಮಾಡ್ತಾರೆ ಗಣಂದಾರಿ ಕೆಲಸಗಳು ನಿಂಗೆ ತಿಳಿದ? ಚಿಕ್ಕೋನೆ, ಬಾಯ ಮುಚ್ಕೊಂಡಿರ್ಬೇಕು ನೀನು. ಸರಸ್ವತಿ, ಹಾಕ್ಲಿ ಹೋಗು. ಹಿಂಗನ ಮಾಡಿದ್ರೆ ಅವ್ರು ಬುದ್ಧಿ ಕಲಿತಾರೇನೋ. ಹೋಗು, ಮನೆಯಿಂದ ಆಚೆ ಹಾಕ್ಲಿ ಹೋಗೆ. ಆ ಮಗಳು ಮಗನು ಅವ್ರ ಜೊತೆಗಿರ್ಲಿ, ಆವಾಗ ಅವ್ರಿಗೆ ಬುದ್ಧಿ ಬರ್ತದೆ. ಅದೇನು ಮಾಡ್ತಾರೋ ಮಾಡಲಿ ಹೋಗಮ್ಮ. ಅದೇನು ಮಾಡ್ತಾರೋ ಮಾಡಲಿ ಹೋಗು. ನಾನು ಎಲ್ಲಿ ಬರೀಲ್ಲ ಹೋಗಮ್ಮ. ನನ್ನ ಮನ್ಸಿಗೆ ಬೇಜಾರಾಗ್ಬಿಟ್ಟೈತೆ. ನಾನು ಎಲ್ಲಿ ಆಚೆಗೆ ಬರೋ ಪರಿಸ್ಥಿತಿನಾಗೆ ಇಲ್ಲ. ಸರಸ್ವತಿ, ಬಳ್ಳಿ. ಚೈತನ್ಯ, ಅವನ ಕೈ ಹಿಡ್ಕೊಂಡು ಹೇಳೋದಿತ್ತೆ ತಾನೆ? ನನ್ನ ಮಗ ನೋಡಿ ಹೇಳು. ಅಣ್ಣ, ಕೈ ಹಿಡ್ಕೊಂಡು ಹೇಳಿದೆ. ಕೆನ್ನ ಮೇಲೆ ಕೈ ಇದ್ದ ನಾನು ತಪ್ಪಿಸ್ಕೊಳಕ್ಕೆ ಹೋದೆ, ಬಚ್ಚಿದ್ದ ಅಷ್ಟೇ ಅಣ್ಣ. ಅಷ್ಟೊತ್ತು ಕಾರು ನನಗೆ ಬಂದ್ಬಿಟ್ಲು. ಆಗಿದ್ದಾಗೋಯ್ತು, ಆಯ್ತಾ? ಅದನ್ನೆಲ್ಲ ಮರ್ತ್ಬಿಟ್ಟು ನೀನು ಆರಾಮಾಗಿರು. ನಾನು ಆರಾಮಾಗಿರ್ತೀನಿ ಅಣ್ಣ, ನೀನು ಆರಾಮಾಗಿರೋ ಅಣ್ಣ. ನಿನ್ನ ಮನ್ಸಿಗೆಲ್ಲ ಬೇಜಾರು ಮಾಡ್ಕೊಂಬೇಡ. ಇಲ್ಲ ಇಲ್ಲ, ನನ್ನ ಮನ್ಸಿಗೆ ಏನು ಬೇಜಾರು ಮಾಡ್ಕೊಳಲ್ಲ. ನಾವು ಈ ಊರಾಗಿರೋದು ಬೇಡಮ್ಮ. ನಾವು ಈ ಊರು ಬಿಟ್ಟೆ ಹೊಟ್ಟೋಗೋಣ. ಯಾಕೋ ಮನ್ಸಿಗೆ ಬೇಜಾರು ನಂಗೆ. ನಾವು ಈ ಊರಾಗಿರೋದು ಬೇಡ. ಅಲ್ಲ ಸ್ವಾಮಿ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಊರು ಬಿಟ್ಟು ಹೋಗ್ತೀನಿ ಅಂತಂದ್ರೆ ಹೆಂಗೆ ಸ್ವಾಮಿ? ನಾವು ಬಾಳಿ ಬಳ್ಕಿದ್ದು ಊರು. ಇನ್ನೊಂದು ಊರಿಗೆ ಹೋದ್ರೆ ನಾವು ಜೀವನ ಮಾಡೋಕ್ಕಾಗ್ತದ? ಏನೂ ಪರವಾಗಿಲ್ಲ, ದುಡ್ಡು ಹೊಂದಿದ್ರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಇಲ್ಲಿ ಎಲ್ಲ ಮಾರ್ಬಿಟ್ಟು ನಾವು ಬೇರೆ ಊರಿಗೆ ಹೊರಟೋಗೋಣ. ಅಣ್ಣ, ಅಣ್ಣ ಅಳಬೇಡ ಅಣ್ಣ. ನಿನ್ನ ಹತ್ರ ನನ್ನ ಪ್ರಾಣನೇ ಓದ್ತೈತಣ್ಣ.
ಅಣ್ಣ ಮುಂದುವರಿಯುವುದು.